ವಿಶ್ವಾಸ್, ಏನಪ್ಪಾ ನಿನ್ನ ಕಣ್ಣಲ್ಲಿ ನೀರು? ಏನು ಹೇಳಲ್ಲ. ಈ ದರಿದ್ರ ಕಲಿಯುಗದಲ್ಲಿ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಎಲ್ಲಿದೆಯಲ್ಲ ಬೆಲೆ? ಅಂದು ಮಹಾತ್ಮ ಗಾಂಧಿಯವರು ಹೇಳಿದ ಮಾತು ಈ ಕಲಿಯುಗದ ಕೃತಿಗೆ ಸಿಲುಕಿ ಅಳುಕಿ ಹೋಯಿತಲ್ಲ, ಅಳುಕಿ ಹೋಯಿತು. ವಿಶ್ವಾಸ್, ಇವತ್ತ್ಯಾಕೋ ವಿಚಿತ್ರ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಏನಾಯ್ತಪ್ಪ ನಿನಗೆ? ಏನಾಯ್ತು? ಅಲ್ಲ, ಇವತ್ತು ನಾನು ನನ್ನ ಗೆಳೆಯರೊಡನೆ ಇಂಟರ್ನೆಟ್ ಅಲ್ಲಿ ರಿಸಲ್ಟ್ ನೋಡಿದೆ. ಅದರಲ್ಲಿ ನಾನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದೇನೆ. ಆದರೆ ಆದ್ರೆ ಆದ್ರೆ ಏನಾಯ್ತಪ್ಪ? ಏನು? ಅಲ್ಲ, ರಿಸಲ್ಟ್ ಅಂತೂ ಬಂದಾಯ್ತು. ಆದರೆ ನನಗೆ ದುಃಖ ಸಂತೋಷ ಎರಡೂ ಒಟ್ಟಿಗೆ ಬಂದಿದೆ. ಏಕೆಂದರೆ ಹಣ ವಸೂಲಿ ಏನು ಇಲ್ಲದೆ ಈ ನಿನ್ನ ತಮ್ಮ ಫಸ್ಟ್ ಟೈಮ್ ಬರುವುದು ಆ ಶ್ರೀಮಂತರ ಪಾಲಾಯಿತು. ಹೋಗ್ಲಿ ಬೇಡ, ಮೋಸ ವಂಚನೆ ಇದೆಲ್ಲ ಜಗತ್ತಿಲ್ಲ ನಡೀತಾ ಇರುತ್ತೆ. ಅದ್ರ ಬಗ್ಗೆ ನೀನ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿ. ಆದ್ರೆ ಆ ದೇವರು ಒಂದಲ್ಲ ಒಂದು ದಿವಸ ನಮಗೆ ಒಳ್ಳೆ ದಾರಿನ ತೋರಿಸಿತ್ತು. ನಾವು ಸತ್ಯದ ದಾರಿಯನ್ನು ಆಯ್ತು. ಸತ್ಯ ಸತ್ಯಕ್ಕಾಗಿ ಸತ್ಯರಿಷ್ಠನಿಗೆ ಜಯ ಸಿಕ್ಕಿದ್ದು ಆ ಸತ್ಯಯುಗದಲ್ಲಿ. ಈ ದರಿದ್ರ ಕಲಿಯುಗದಲ್ಲಿ ನಮ್ಮಂತವರಿಗೆ ಇಲ್ಲಮ್ಮ. ಸತ್ಯವಂತರ ಮನೆ ಸಮಾಧಿ ಮಾಡಲು ಜನರು ತುದಿಗಾಲದ ನಿಂತಿದ್ದಾರೆ. ಬಡವರಿಗೆ ಸಮಾಜದಲ್ಲಿ ಬಡವರಾಗಿ ಇನ್ನೂ ಹೆಚ್ಚಿನ ಶ್ರೀಮಂತರಾಗ್ತಿದ್ದಾರೆ. ಶಾಲೆಗೆ ಹೋಗುವುದಿಲ್ಲ. ಶಾಲೆಗೆ ಹೋಗಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬೇಡ. ನಿನ್ನ ಕಷ್ಟಪಟ್ಟು ಓದಿದ್ದು ಇದಕ್ಕೇನ ನೋಡು, ಶಾಂತಿಯಿಂದ ಕ್ರಾಂತಿಯನ್ನ ಗೆಲ್ಲಬೇಕೇ ವಿನಃ ಕ್ರಾಂತಿಯಿಂದ ಶಾಂತಿಯನ್ನಲ್ಲ. ನೀನು ಓದಿ ವಿದ್ಯಾವಂತನಾಗಿ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಬೇಕಂತ ನೂರಾರು ಖರ್ಚು ಕಂಡಿದ್ದೀನಿ. ಎಷ್ಟೇ ಖರ್ಚಾಗ್ಲಿ ನೀನನ್ನು ಓದ್ತೀನಿ, ಇನ್ನೊಮ್ಮೆ ಓದಲ್ಲ ಅಂತ ಹೇಳಬಾರ್ದು, ಆಯ್ತಾ? ಈ ಕಷ್ಟ ನೋಡಲು ನನ್ನಿಂದ ಆಗುವುದಿಲ್ಲ. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರೋಕ್ಕೆ ಸಾಧ್ಯ. ಹೊಸ ಕಷ್ಟವನ್ನ ಜಯಿಸಿಕೊಂಡು ಮುನ್ನುಗ್ಗಿದಾಗ ಮಾತ್ರ ನಮ್ಮ ಜನ್ಮಕ್ಕೊಂದು ಸಾರ್ಥಕ. ಮುಂದೊಂದು ದಿನ ಒಳ್ಳೆಯ ದಿನ ನಮಗೆ ಬಂದೇ ಬರೋದು. ಅಲ್ಲಿ ತನಕ ಕಾಯ್ಬೇಕು ಅಲ್ವೇನಮ್ಮ? ನಿಜ, ನೀನು ಹೇಳಿದಾಗಿ ಆ ದೇವರದಿಂದ ನಮಗೂ ಕೂಡ ಒಳ್ಳೆ ಕಾಲ ಅನ್ನೋದು ಬಂದೇ ಬರುತ್ತೆ. ಈಗೇನು ನೀವಿಬ್ರು ಇದೇ ರೀತಿ ಮಾತಾಡ್ತಾ ಬಿಡ್ತೀರೋ ಅಥವಾ ಸ್ವಲ್ಪ ಊಟವೇನಾದ್ರೂ ಮಾಡ್ತೀರೋ? ಬನ್ನಿ ಅಣ್ಣ ಒಳಗೆ. ಬಡವನ ಮನೆಯ ಬಾಳಂಗಲದಲ್ಲಿ ಯಾವತ್ತೂ ಕಣ್ಣೀರಿನ ಕೋಡಿ ಹರಿಯುತ್ತೆ ವಿನಃ ನಗುವಿನ ಚಿಲುಮೆಗಳು ಬರೋದಕ್ಕೆ ಸಾಧ್ಯ. ಕಷ್ಟ ಕಷ್ಟ ಅಂತ ಕಷ್ಟದಲ್ಲೇ ಕೂತ್ಕೊಂಡ್ರೆ ನಾವು ಹಾರ್ಟ್ ಅಟ್ಯಾಕ್ ಆಗೋ ಹೃದಯಹೀನತೆ ಇಟ್ಕೊಂಡ್ಕೊಂಡು ಸತ್ತೋಗ್ಬಿಡ್ತೀವಿ. ಅದೆಲ್ಲ ಬೇಡ. ಈಗ ಈ ಮನೆ ತುಂಬಿ ತುಳುಕ್ಬೇಕಂತಾದ್ರೆ ನನ್ನ ತಂಗಿಯ ಬಾಯಿದ ಒಂದೇ ಒಂದು ಹಾಡು ಮನ ತುಂಬಿ ಬರಲಿ.